ಯಜಮಾನರು ಸಹ ಇದರಲ್ಲಿ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಮಿರರ್ ತುಂಬ ನೀವೇನೇ ಯೂಸ್ ಮಾಡೋದು ನೋಡಿ, ಎಷ್ಟು ಫಿಂಗರ್ ಪ್ರಿಂಟ್ಸ್ ಇದೆ. ಕೊಲಿನಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡಬೇಕು. ಒಂದು ಮಿಡ್ ಟರ್ಮ್ ಎಕ್ಸಾಮು ನಾಳೆಯಿಂದ ಶುರು ಆಗುತ್ತೆ, ಪ್ರಾಕ್ಟಿಕಲ್ಸ್ ನಾಳೆಯಿಂದ ಶುರು ಆಗುತ್ತೆ. ತುಂಬ ನಿಶಬ್ದ ಇರುತ್ತೆ ಇಲ್ಲಿ. ಮೆಟ್ರೋ ಸಿಟಿಗಳಲ್ಲಿ ಯಾವ ಥರ ನಾಯ್ಸ್ ಪೊಲ್ಯೂಷನ್ ಇರುತ್ತೋ ಆ ಥರ ಇರಲ್ಲ. ನೇಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್. ಸ್ಮಾರ್ಟ್ಫೋನ್ ಕಂಪ್ಯೂಟರ್, ಟ್ಯಾಬ್ಲೆಟ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್. ಚಪಾತಿ ಮಾಡೋದಕ್ಕೆ, ಪರಾಟ ಮಾಡೋದಕ್ಕೆ ಫಸ್ಟೇ ಈ ಥರ ಹಿಟ್ಟನ್ನು ಕಲಸಿ ಇಟ್ಕೊಂಡ್ಬಿಟ್ರೆ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೆಪ್ಟೆಂಬರ್ 1ನೇ ತಾರೀಕು. ಇವತ್ತಿನಿಂದ ನಾನು ರೆಗ್ಯುಲರಾಗಿ ಡೈಲಿ ರೊಟೀನ್ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಯಾವಾಗಿಂದ ಯೂಟ್ಯೂಬ್ನ ಶುರು ಮಾಡಿದ್ದೀನೋ ಆವಾಗಿಂದ ನಾನು ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿದ್ದೆ, ಆಸೆ ಪಟ್ಟಿದ್ದೆ. ಬಟ್ ಏನೂ ಆಗಿಲ್ಲ. ಅಟ್ಲೀಸ್ಟ್ ಈ ಮನೆಗೆ ಬಂದಮೇಲೆ, ಹೊಸ ಮನೆಗೆ ಬಂದಮೇಲೆ ಸ್ವಲ್ಪ ಚಾಲೆಂಜ್ ತಗೊಂಡ್ಬಿಟ್ಟು ಮಕ್ಕಳ ಕೈಯಲ್ಲಿ ಫೋನ್ ಕೊಡ್ದಿರ ನಾನು ನನ್ನ ಒಂದು ಯೂಟ್ಯೂಬ್ಗಾಗಿ ಟೈಮನ್ನು ತಗೊಂಡು ರೆಗ್ಯುಲರಾಗಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಜಮಾನರು ಸಹ ಇದರಲ್ಲಿ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡ, ನೀನು ವ್ಲಾಗ್ಸ್ ಮಾಡು ರೆಗ್ಯುಲರಾಗಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಈ ಚಾಲೆಂಜನ್ನು ನಾನು ಹೇಗೆ ನಿಭಾಯಿಸ್ತೀನಿ. ರೆಗ್ಯುಲರಾಗಿ ಒಂದಿನಾನು ಬಿಡದೆ ವ್ಲಾಗ್ಸ್ ಮಾಡ್ತೀನಾ ಇಲ್ವಾ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ನನ್ನ ಕಡೆಯಿಂದ 1000% ಕೊಡ್ತೀನಿ ಫ್ರೆಂಡ್ಸ್ ರೆಗ್ಯುಲರಾಗಿ ವ್ಲಾಗ್ಸ್ ಮಾಡೋದಕ್ಕೆ. ಸೆಪ್ಟೆಂಬರ್ 1ನೇ ತಾರೀಕಿನ ಫಸ್ಟ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮತ್ತು ಇನ್ನೊಂದು ಸಲ ಸೆಪ್ಟೆಂಬರ್ ಬಂತು ನನಗೆ ಸ್ವಲ್ಪ ಸ್ಪೆಷಲೇ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರದ್ದು ಬರ್ಡೇ ಮಂತು. ಸೊ ಸೆಪ್ಟೆಂಬರ್ 3ನೇ ತಾರೀಕಿಗೆ ನಮ್ಮ ಯಜಮಾನ್ರದ್ದು ಹುಟ್ಟಿದಬ್ಬ ಇದೆ. ಸೊ ಅದರಿಂದ ಸ್ಪೆಷಲೇ ಅಂತ ಹೇಳ್ಬೋದು. ಮತ್ತು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡಬೇಕಂತ ಚಾಲೆಂಜ್ ಮಾಡ್ಕೊಂಡಿದ್ದೀನಿ, ಅದರಿಂದನೂ ಸ್ವಲ್ಪ ಸ್ಪೆಷಲ್ ಆಗಿದೆ. ಇನ್ನೊಂದು ಏನಪ್ಪ ಸ್ಪೆಷಲು ಅಂತ ಹೇಳಿದ್ರೆ, ನಾನು ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ನಮ್ಮ ಯಜಮಾನ್ರದ್ದು ಬರ್ಡೇ ಆದಮೇಲೆ ನಾವು ಅಮೃತ್ಸರ್ಗೆ ಹೋಗ್ಬಿಟ್ಟು ಬರ್ತೀವಿ. ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಿಕ್ಕದಾಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 5ನೇ ತಾರೀಕು ಇಲ್ಲಾಂದರೆ 6ನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದನೂ ಸ್ಪೆಷಲ್ ಆಗಿದೆ. ತುಂಬ ಸ್ಪೆಷಲ್ ಮಂತು ಫ್ರೆಂಡ್ಸ್. ತುಂಬ ಭಯನೂ ಆಗ್ತಾಯಿದೆ. ಏನೇನೋ ಚಾಲೆಂಜಸ್ ತೊಗೊಂಡಿದ್ದೀನಿ, ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು. ದೇವ್ರ ಕೃಪೆಯಿಂದ ನಿಮ್ಮೆಲ್ಲರ ಸಪೋರ್ಟಿಂದ ಎಲ್ಲನೂ ಸಾಧ್ಯ ಫ್ರೆಂಡ್ಸ್. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೆಳಿಗ್ಗೆ 7 ಗಂಟೆ ಆಗ್ತಾಯಿದೆ. ಯಜಮಾನ್ರು ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ. ನಾನು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ನಪ್ ಆಗಿಬಿಟ್ಟು ಆಚೆ ಕಡೆ ನಿಂತ್ಕೊಂಡು ಬಾಲ್ಕನಿಯಲ್ಲಿ ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡಿಬಿಟ್ಟು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ನನಗೋಸ್ಕರ ಟೀ ಆಗ್ತಾಯಿದೆ. ಇಲ್ಲಿ ಹಾಲು ತೊಗೊಂಡು ಬಂದಿದ್ದೆ, ಅದನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೆ. ಆಲ್ಮೋಸ್ಟ್ ಕುದಿದಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಇದು ನಿನ್ನೆದು ಹಾಲು. ಇದನ್ನು ಬಿಸಿ ಮಾಡಿಬಿಟ್ಟು ಟೀ ಮಾಡ್ಕೊತಾ ಇದ್ದೀನಿ. ಕುಡಿಯೋದಕ್ಕೆ ನೀರನ್ನು ಬಾಟಲ್ಸಲ್ಲಿ ಫಿಲ್ ಮಾಡಿಟ್ಟಿದ್ದೀನಿ. ರಾತ್ರಿಯೇ ಪಾತ್ರೆ ಎಲ್ಲನೂ ತೊಳೆದಿಟ್ಟ ಕಾರಣ ಸಿಂಕ್ ಎಲ್ಲನೂ ಖಾಲಿ ಇದೆ. ಬೆಳಗ್ಗೆ ಬಿಸಿಯಾಗಿ ಒಂದು ಕಪ್ ಟೀ ಕುಡಿದ್ರೆ ನನಗೆ ಫುಲ್ ಡೇಗೆ ಎನರ್ಜಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸೊ ನೋಡ್ಬೋದು ಎಷ್ಟು ಬಿಸಿಲು ಬಂದುಬಿಟ್ಟಿದೆ ಬೆಳಗ್ಗೆ. ಸೆಕೆ ಇದೆ. ನಾನು ಫ್ಯಾನೆಲ್ಲ ಆಫ್ ಮಾಡಿಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಅದು ರಟ್ರ್ ಅಂತ ಸೌಂಡ್ ಬರ್ತಾ ಇರುತ್ತೆ. ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಬ್ಲಾಗ್ ಮಾಡೋದಕ್ಕಾಗಲ್ಲ. ಬಟ್ಟೆ ಒಗೆಯೋದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಮಿಷಿನಲ್ಲಿ. ವಾಶ್ ಆಗಿಬಿಟ್ಟಿದೆ. ಇವಾಗ ಬರೀ ರಿನ್ಸ್ ಮಾಡಬೇಕು. ಬಿಸಿಲು ನೋಡಿ ಎಷ್ಟು ಜೋರಾಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಬ್ಲ್ಯಾಂಕೆಟ್ಸನ್ನು ಸಹ ಒಣಗಾಕೋದಕ್ಕೆ ಹಾಕಿದ್ದೀನಿ. ಇವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟು ನೋಡಿ ಟಿಪ್ ಟಾಪ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಫುಲ್ ಚೆನ್ನಾಗಿದ್ದೀರಾ? ಎದ್ದ ತಕ್ಷಣವೇ ಚೆನ್ನಾಗಿರ್ತೀರಾ ನೀವು ಫ್ರೆಂಡ್ಸ್. ಎದ್ದ ತಕ್ಷಣವೇ ಇವರು ಚೆನ್ನಾಗಿ ಅವರ ಪರ್ಸ್ನಾಲಿಟಿನ ಮೇಂಟೈನ್ ಮಾಡ್ತಾರೆ. ನಾನು ಅದು ಇದು ಕೆಲಸ ಮಾಡ್ತಾ ಇರ್ತೀನಿ. ನೋಡಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಟಿಪ್ ಟಾಪ್ ಆಗಿ ತಲೆಯೆಲ್ಲ ಬಾಚಿ ರೆಡಿ ಆಗಿದ್ದಾರೆ. ಸೊ ಹಂಗೆ ಕೆಲಸನೂ ಮಾಡಬೇಕು, ಸರಿನಾ? ಡ್ಯೂಟಿ ಹೇ. ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟು ಇರೋದಲ್ಲ ಮನೆಯಲ್ಲಿ, ಕೆಲಸನೂ ಮಾಡಬೇಕು. ಇಲ್ಲಿ ನೋಡಿ ಇದರ ಮೇಲೆ ಫಿಂಗರ್ ಪ್ರಿಂಟ್ಸ್ ಇದೆ. ಅಬ್ಬಾ ಇದೆಲ್ಲ ಕ್ಲೀನ್ ಮಾಡಬೇಕು. ಮಿರರ್ ತುಂಬ ನೀವೇನೇ ಯೂಸ್ ಮಾಡೋದು ನೋಡಿ, ಎಷ್ಟು ಫಿಂಗರ್ ಪ್ರಿಂಟ್ಸ್ ಇದೆ. ಕೊಲಿನಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡಬೇಕು.
ಓಕೆ? ಓಕೆ ಮೇಡಮ್. ಬರೀ ಈ ರೂಮಲ್ಲೇ ಅಲ್ಲ, ಓಕೆ ಮೇಡಮ್. ಆ ರೂಮಲ್ಲಿನೂ ಸಹ. ಸರಿ ಸರಿ ಸರಿ, ಮತ್ತೆ ಈ ಬಾಗಿಲುಗಳನ್ನೂ ಸ್ವಲ್ಪ ಬಟ್ಟೆ ತಗೊಂಡು ಒರೆಸ್ಬಿಡಿ. ಬಾಗಿಲು ಡೋರ್ ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡಿ. ಸರಿ ಮೇಡಮ್. ಸರಿ ಮೇಡಮ್, ಸರಿ ಸರಿ ಸರಿ. ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಬಗ್ಗೆ. ಪಕ್ಕಾ 100% ವೆರಿ ಗುಡ್. ಟೀ ಬೇಕು ಪ್ಲೀಸ್ ನೀವೇ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡು ನನಗೂ ಸಹ ಸ್ವಲ್ಪ ಕೊಡಿ. ನಾನು ಬೆಳಗ್ಗೆ 7 ಗಂಟೆಗೆ ಟೀ ಕುಡ್ದಿದ್ದೀನಿ. ಸ್ವಲ್ಪ ನಾನು ನೀನು ಇಬ್ರು ಕುಡಿಯೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಶೆಕೆ ಆಗ್ತಾಯಿದೆ. ಇಲ್ಲಿ ಬಾ, ಮುಖ ತೋರಿಸ್ತೀನಿ. ನಮ್ಮ ಯಜಮಾನ್ರದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಫ್ಯಾನ್ ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ, ಆದ್ರೂ ಸಹ ಬಿಸಿಲು. ಸೀಸನ್ ಹೋಯ್ತು, ಸೆಪ್ಟೆಂಬರ್ ಮಂತ್ ಶುರು. ನಿನ್ನ ಬರ್ಡೇ ಮಂತ್ ಶುರು ಆಯಿತು. ಯುವರ್ ಬರ್ಡೇ ಇಸ್ ಕಮಿಂಗ್ ನೋ ಆನ್ 3rd September. ವಾಟ್ಸ್ ದ ಪ್ಲಾನಿಂಗ್ ವಿಲ್ ಟೆಲ್ ಲೇಟರ್. ಓಕೆ, ಇವ್ರಿಗೆ ಏನು ಗೊತ್ತಿಲ್ಲ, ಇವ್ರೇನು ಪ್ಲಾನ್ ಮಾಡಲ್ಲ ಫ್ರೆಂಡ್ಸ್. ನಾನೇ ಮಾಡೋದೆಲ್ಲಾನು. ನಾನು ಮಾಡಿದ್ರೇ ಈ ಪ್ಲಾನ್ ಎಲ್ಲ ಆಗೋದಿಲ್ಲ ಅಂದರೆ ಏನೂ ಆಗಲ್ಲ ಅಷ್ಟೇ. ಯು ಡೋಂಟ್ ಈವನ್ ರಿಮೆಂಬರ್ ಈಸ್ ಬರ್ಡೇ. ಆ್ಯಕ್ಚುಲಿ ಮಕ್ಕಳದೂ ಅಷ್ಟೇ, ನಂದೂ ಅಷ್ಟೇ. ಏನೇ ಪ್ಲ್ಯಾನ್ ಸೆಲೆಬ್ರೇಷನ್ ಆದ್ರೂ ಸಹ ಅದೆಲ್ಲ ನಾನೇ ಮಾಡೋದು. ಸೊ ನಾನು ಮಾಡಿದ್ರೇ ಇವ್ರು ಎಂಜಾಯ್ ಮಾಡೋದು ಅಷ್ಟೇ. ನಾನೇ ಮಾಡ್ತೀನಿ. ಓಕೆನಾ? ಟೀ ಮಾಡು. ಇಲ್ಲಿ ಮಕ್ಕಳಿಬ್ರು ನೋಡ್ಬೋದು, ನಿದ್ದೆ ಮಾಡ್ತಾ ಇದ್ದಾರೆ. ಈ ಚಿಕ್ಕವ್ನು ನೋಡಿ ಅರ್ಧ ಕಣ್ಣು ತೆಗೆದುಕೊಂಡೇ ನಿದ್ದೆ ಮಾಡ್ತಾನೆ. ಡೀಪಲ್ಲಿದ್ದಾನೆ, ಇನ್ನು ಡೀಪ್ ನಿದ್ದೆ ಇದೆ ಇವನಿಗೆ. ದೊಡ್ಡವನು ಒಂದ್ಸಲ ಎದ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದ, ಮತ್ತೆ ಮಲ್ಕೊಂಡ್ಬಿಟ್ಟ. ಇವ್ರು ಎದ್ದೊಳಕ್ಕೆ ಮುಂಚೆ ಕಸ ಎಲ್ಲ ಗೂಡಿಸಿ ನಮ್ಮ ಯಜಮಾನ್ರು ಟೀ ಮಾಡ್ತಾಯಿದ್ದಾರೆ. ಒಂದ್ಸಲ ಕುಡಿತೀನಿ, ಇನ್ನೊಂದ್ಸಲ ಕುಡಿತೀನಿ. ಆಲ್ರೆಡಿ ನಾನು ಒಂದ್ಸಲ ಕುಡ್ದಿದ್ದೀನಿ, ಇನ್ನೊಂದ್ಸಲ ಕುಡಿತೀನಿ. ನಾನು ನಮ್ಮ ಯಜಮಾನ್ರು ಆರಾಮಾಗಿ ಕುತ್ಕೊಂಡು ಮಾತಾಡಿಕೊಂಡು ಟೀ ಕುಡಿತಾ ಇದ್ವಿ. ಅಷ್ಟರಲ್ಲಿ ಒಂದು ಕಾಲ್ ಬಂತು. ವಾಟರ್ ಪ್ಯೂರಿಫೈಯರು ನಾವು ಹೊಸದಾಗಿ ಖರೀದಿ ಮಾಡಿದ್ವಿ ಫ್ರೆಂಡ್ಸ್. ಒಂದು 3 ದಿನ ಆಯಿತು ನಾವು ಇದನ್ನು ಖರೀದಿ ಮಾಡಿಬಿಟ್ಟು. ಇದನ್ನು ಫಿಕ್ಸ್ ಮಾಡೋದಕ್ಕೆ ನಾವು ಒಬ್ಬರನ್ನ ಕರೆದಿದ್ವಿ. ಅವ್ರು ಈಗ ಬರ್ತೀನಿ, ನಾಳೆ ಬರ್ತೀನಿ ಅಂತ ಆಟ ಆಡಿಸಿ ಇವತ್ತು ಫೈನಲಿ ಬಂದೇ ಬಿಟ್ಟಿದ್ದಾರೆ. ಅದನ್ನು ಬೆಳಗ್ಗೆ ಬಂದಿದ್ದಾರೆ. ನಾವು ಹೇಳಿದ್ವಿ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಬಾಪ್ಪ, ಇಲ್ಲಾಂದರೆ ಸಾಯಂಕಾಲ ಬಂದುಬಿಡಪ್ಪ ಅಂತ ಹೇಳ್ಬಿಟ್ಟು. ಇಲ್ಲ, ನಾನು ಮನೆ ಬಿಟ್ಟಿದ್ದೀನಿ, ಬರ್ತಾಯಿದ್ದೀನಿ ಅಂತ ಹೇಳಿ ಬಂದೇ ಬಿಟ್ಟರು. ನಾವು ಬೇಗ ಟೀ ಕುಡಿದ್ಬಿಟ್ಟು ಈ ಕೆಲಸನ ಮಾಡಿಸ್ತಾ ಇದ್ದೀವಿ. ನಾವು ಚಂಡೀಗಢಲ್ಲಿ ಸೆಟ್ಲಾಗಿ 4 ವರ್ಷ ಆಗಿದೆ. ಆವಾಗಿಂದ ಇವಾಗಿನವರೆಗೂ ನಾವು ಯಾವುದೇ ಒಂದು ಪ್ಯೂರಿಫೈಯರ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ನೀರು ಕುಡಿಯೋದಕ್ಕೆ ನಾರ್ಮಲ್ ವಾಟರೇ ಕುಡಿತಾ ಇದ್ವಿ. ಈಗ ಗೊತ್ತಿಲ್ಲ ನಮ್ಮ ಯಜಮಾನ್ರಿಗೆ ಸಡನ್ನಾಗಿ ಈ ಬುದ್ಧಿ ಏನಕ್ಕೆ ಬಂತು ಗೊತ್ತಿಲ್ಲ, ಪ್ಯೂರಿಫೈಯರ್ ಹಾಕ್ಸೇ ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ 11 ಗಂಟೆ ಆಗ್ತಾ ಇದೆ. ಮಕ್ಕಳಿಗೆ ಹೊಟ್ಟೆ ಹಸಿತಾ ಇದೆ. 10 ಸಲ ಕೇಳಿಬಿಟ್ಟಿದ್ದಾರೆ, ಅಮ್ಮ ಎಷ್ಟೊತ್ತು ಅಂತ ಹೇಳ್ಬಿಟ್ಟು. ಈ ವಾಟರ್ ಪ್ಯೂರಿಫೈಯರ್ ಫಿಕ್ಸ್ ಮಾಡೋಕ್ಕೆ ಬಂದಿದ್ರಲ್ಲ, ಅವರಿಂದ ಸ್ವಲ್ಪ ಡಿಲೇ ಆಯಿತು. ಅವ್ರಿಗೆ ಹೇಳಿದ್ವಿ ಮಧ್ಯಾಹ್ನ ಬನ್ನಿ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಫಿಕ್ಸ್ ಮಾಡಿ ಹೋಗಿದ್ದಾರೆ. ಇವಾಗ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ನಾನು ಮಾಡ್ತಾ ಇರೋದು ಪನ್ನೀರ್ ಪರಾಟ. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಆಲ್ರೆಡಿ, ಮತ್ತು ಸ್ಟಫಿಂಗ್ನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟನ್ನು ಫಸ್ಟೇ ಕಲಸಿ ಇಟ್ಕೊಂಡಿದ್ದೀನಿ. ಒಬ್ರು ಕೇಳಿದ್ರು ಕಾಮೆಂಟ್ ಮೂಲಕ, ಸಾಫ್ಟ್ ಚಪಾತಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಸಾಫ್ಟ್ ಚಪಾತಿ ಮಾಡೋದಕ್ಕೆ, ಪರಾಟ ಮಾಡೋದಕ್ಕೆ ಫಸ್ಟೇ ಈ ಥರ ಹಿಟ್ಟನ್ನು ಕಲಸಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಎಣ್ಣೆ ಏನು ನಾನು ಹಾಕಿಲ್ಲ ಹಿಟ್ಟನ್ನ ಕಲಸೋವಾಗ. ಕೆಲವರು ಎಣ್ಣೆ ಹಾಕ್ತಾರೆ ಸಾಫ್ಟಾಗಿ ಬರೋದಕ್ಕೆ, ಬಟ್ ನಾನು ಹಂಗೆ ಬರೀ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಜ್ವೇನೂ ಸಹ ಹಾಕ್ತೀನಿ. ಇವತ್ತು ಮರ್ತೋಗ್ಬಿಟ್ಟೆ ಹಾಕೋದನ್ನು. ಸೊ ಬರೀ ನೀರಲ್ಲಿ ಉಪ್ಪಲ್ಲಿ ಕಲಸಿ ಸೈಡಲ್ಲಿ ಇಟ್ಬಿಟ್ಟೆ. ಮತ್ತು ಪನ್ನೀರ್ ಪರಾಟಾಗೆ ಸ್ಟಫಿಂಗ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋ ಪನ್ನೀರು ಹೋಮ್ ಮೇಡು, ನಿನ್ನೆ ರಾತ್ರಿನೇ ಮಾಡಿ ಇಟ್ಬಿಟ್ಟು ಮಲ್ಕೊಂಡಿದ್ದು. ಸೊ ಇವಾಗ ಇದರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದು ಈರುಳ್ಳಿ, ಸ್ವಲ್ಪ ಜೀರಿಗೆ, ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಚಪಾತಿ ಮತ್ತು ಪರಾಟ ಆಗಿರ್ಬೋದು, ಗೀಯಲ್ಲಿ ಮಾಡಿದ್ರೆ ತುಂಬ ಹೆಲ್ದಿ ಆಗಿರುತ್ತೆ ಮತ್ತು ರುಚಿನೂ ಸಹ ಸಖತ್ತಾಗಿರುತ್ತೆ. ನಿನ್ನೆ ರಾತ್ರಿನೇ ಗೀನೂ ಸಹ ಕೆನೆಯಿಂದ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ. ಈ ಥರ ಸೆಟ್ ಆಗಿದೆ ನೋಡ್ಬೋದು. ಈಗ ಪರಾಟಾಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಗೀ ಮಾತ್ರ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಮೆಲ್ಟ್ ಆಗುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಚಪಾತೀಸು ಮತ್ತು ಪರಾಟಾಸು ಬಿಸಿಯಾಗಿ ಮಾಡಿದ ತಕ್ಷಣವೇ ತಿಂದರೆ ಅಷ್ಟು ಸಾಫ್ಟಾಗಿರಲ್ಲ.
ಸೊ ಸಾಫ್ಟಾಗಿ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಥರ ಪರಾಟಾಸ್ ಎಲ್ಲ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿ ಒಂದು 5 ನಿಮಿಷದವರೆಗೂ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಅದೇ ಸಾಫ್ಟ್ ಆಗಿಬಿಡುತ್ತೆ, ಆಮೇಲೆ ತಿನ್ಬೋದು. ಕೆಲವ್ರಿಗೆ ಸಾಫ್ಟ್ ಪರಾಟಾಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಕ್ರಿಸ್ಪಿ ಇಷ್ಟ ಆಗುತ್ತೆ. ನಮ್ಮ ಮನೇಲೂ ಸಹ ಅಷ್ಟೇ ಡಿಫ್ರೆನ್ಸಸ್ ಇದೆ ಮಕ್ಕಳಲ್ಲಿ. ದೊಡ್ಡವನಿಗೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿರಬೇಕು, ಚಿಕ್ಕವನಿಗೆ ಸ್ವಲ್ಪ ಸಾಫ್ಟಾಗಿರಬೇಕು. ಸೊ ಅದಕ್ಕೆ ಅಂತಲೇ ದೊಡ್ಡ ಮಗನಿಗೆ ಮಾಡಿದ ತಕ್ಷಣವೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ. ಚಿಕ್ಕ ಮಗನಿಗೆ ಸ್ವಲ್ಪ ಹೊತ್ತು ಡಬ್ಬಿಯಲ್ಲಿ ಹಾಕಿ ಇಟ್ಬಿಟ್ಟು ಸಾಫ್ಟ್ ಆದಮೇಲೆ ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 12:30 ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಆರಾಮ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಟಿ ವಿ ನೋಡಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಹಾಲಲ್ಲಿ ಕೂತ್ಕೊಂಡಿದ್ದೀನಿ. ಇಬ್ಬರು ಮಕ್ಕಳು ಬೆಡ್ರೂಮಲ್ಲಿ ಇದ್ದಾರೆ. ಚಿಕ್ಕವನು ಒಂದು ಬೆಡ್ರೂಮಲ್ಲಿ, ದೊಡ್ಡವನು ಒಂದು ಬೆಡ್ರೂಮಲ್ಲಿ. ಚಿಕ್ಕವನು ಟಿ ವಿ ನೋಡ್ತಾ ಇದ್ದಾನೆ, ದೊಡ್ಡವನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಅವನು ಮಿಡ್ ಟರ್ಮ್ ಎಕ್ಸಾಮು ನಾಳೆಯಿಂದ ಶುರು ಆಗುತ್ತೆ, ಪ್ರಾಕ್ಟಿಕಲ್ಸ್ ನಾಳೆಯಿಂದ ಶುರು ಆಗುತ್ತೆ. ಅದಕ್ಕೆ ಅಂತ ಹೇಳಿಬಿಟ್ಟು ಸ್ಕೂಲಿಂದ ವರ್ಕ್ಶೀಟ್ನ ಕಳಿಸಿದ್ದಾರೆ. ಸೊ ಅದು ರಿವೈಸ್ ಮಾಡ್ತಾ ಇದ್ದಾನೆ. ನಮ್ಮ ಯಜಮಾನ್ರೂ ಸಹ ದೊಡ್ಡವನ ಜೊತೆ ಎ ಸಿ ಆನ್ ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರಿಗೆ ಎ ಸಿ ಆನ್ ಮಾಡಿಲ್ಲ ಅಂದರೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆ ಥರ ಅವ್ರಿಗೆ ತುಂಬ ಅಂದರೆ ತುಂಬ ಸೆಕೆ ಆಗುತ್ತೆ, ನನಗೂ ಸಹ ಆಗುತ್ತೆ. ಬಟ್ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಎ ಸಿ ಬೇಕೇ ಬೇಕು ಅಂತ ಅಲ್ಲ, ನಮ್ಮ ಯಜಮಾನ್ರಿಗೆ ಎ ಸಿ ಇರಲೇಬೇಕು, ಆ ಥರ. ಇವಾಗ 12:30 ಆಗ್ತಾ ಇದೆ ಎಲ್ಲ. ಇನ್ನೇನು ಜಸ್ಟ್ ಹಾಫ್ ಆನ್ ಅವರ್ ಇಲ್ಲಾಂದರೆ 1 ಗಂಟೆ ಒಳಗಡೆ ಲಂಚೂ ಸಹ ಪ್ರಿಪೇರ್ ಮಾಡಬೇಕು. ಅದೊಂದು ತಲೆನೋವು, ಲಂಚ್ಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಬೇಳೆ ಸಾರನ್ನು ಮಾಡಲಾ ಇಲ್ಲಾಂದರೆ ಕ್ಯಾಪ್ಸಿಕಮ್ ಆಲೂ ರೈಸ್ ಮಾಡಲಾ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಮ್ಮ ಯಜಮಾನ್ರ ಹತ್ರ ಕೇಳ್ತೀನಿ, ಅವ್ರು ಏನು ಮಾಡು ಅಂತ ಹೇಳ್ತಾರೋ ಅದನ್ನು ಮಾಡ್ತೀನಿ. ಎರಡೂ ಈಸಿಯಾಗಿ ಮಾಡಿಬಿಡ್ಬೋದು. ಬೇಳೆ ಸಾರನ್ನು ಬೇಗ ಆಗಿಬಿಡುತ್ತೆ, ಮತ್ತು ಕ್ಯಾಪ್ಸಿಕಮ್ ಆಲೂ ರೈಸೂ ಸಹ ಬೇಗ ಆಗಿಬಿಡುತ್ತೆ. ನೋಡ್ತೀನಿ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ತೀನಿ. ಇವಾಗ ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ ನೋಡ್ತೀನಿ, ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋಸ್ ನೋಡ್ತೀನಿ. ಬಿಸಿ ಬಿಸಿಯಾಗಿ ಆಲೂ ಕ್ಯಾಪ್ಸಿಕಮ್ ರೈಸ್ ಮಾಡಿ ಇಟ್ಬಿಟ್ಟು ಬಂದು ಬೆಡ್ರೂಮಲ್ಲಿ ಕೂತ್ಕೊಂಡೆ ಫ್ರೆಂಡ್ಸ್. ನಮ್ಮ ಯಜಮಾನ್ರು ನನಗೆ ಸರ್ವ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನಾನು ತಿಂತೀನಿ, ನನ್ನ ಚಿಕ್ಕ ಮಗನಿಗೂ ತಿನ್ನಿಸ್ತೀನಿ. ಅವ್ನು ಬೇಡ ಅಂತ ಹಠ ಮಾಡ್ತಾ ಇದ್ದಾನೆ. ಅವ್ನು ಎಷ್ಟೇ ಹಠ ಮಾಡಿದ್ರು ನಾನು ಬಿಡಲ್ಲ, ಹಂಗೂ ಹಿಂಗೂ ಸ್ವಲ್ಪ ತಿನ್ನಿಸ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ರಾತ್ರಿ 8 ಗಂಟೆ ಆಗ್ತಾ ಇದೆ. ನಮ್ಮ ಮನೆ ಹತ್ರ ನೋಡ್ಬೋದು ರಾತ್ರಿ ಹೊತ್ತು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. 8 ಗಂಟೆಗೆಲ್ಲೂ ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಸೇರ್ಕೊಂಡು ಬಿಡ್ತಾರೆ. ತುಂಬ ನಿಶಬ್ದ ಇರುತ್ತೆ ಇಲ್ಲಿ. ಮೆಟ್ರೋ ಸಿಟಿಗಳಲ್ಲಿ ಯಾವ ಥರ ನಾಯ್ಸ್ ಪೊಲ್ಯೂಷನ್ ಇರುತ್ತೋ ಆ ಥರ ಇರಲ್ಲ. ಮುಂದ್ಗಡೆ ಅಷ್ಟು ಡಾರ್ಕಾಗಿ ಏನಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿ ನದಿ ಇದೆ. ಸೊ ಮತ್ತು ಕೇತು ಅಂದರೆ ಫಾರ್ಮ್ ಲ್ಯಾಂಡ್ ಇದೆ ಆ ಕಡೆ ಎಲ್ಲನೂ. ಸೊ ಅದಕ್ಕೆ ತುಂಬ ಡಾರ್ಕಾಗಿದೆ. ಈ ಕಡೆ ಎಲ್ಲನೂ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ಗೌರ್ಮೆಂಟ್ದು ಸ್ಟ್ರೀಟ್ ಲೈಟ್ಸು ಮತ್ತು ಮನೆ ಮುಂದ್ಗಡೆ ತಮ್ಮದೇ ಆದ ಪ್ರೈವೇಟ್ ಲೈಟ್ಸೂ ಹಾಕ್ಕೊಂಡಿದ್ದಾರೆ. ಬೆಳಕಿಗೆ ಏನೂ ಕಮ್ಮಿ ಇಲ್ಲ, ಬಟ್ ನಿಶಬ್ದ ಜಾಸ್ತಿ. ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಸೇರಿಕೊಂಡು ಅಡುಗೆಗಳು ಮಾಡಿಕೊಂಡು ತಿಂದ್ಕೊಂಡು ಟಿ ವಿಗಳು ನೋಡಿಕೊಂಡು ಓದ್ಕೊಂಡು ಏನೇನೋ ಮಾಡ್ಕೊಂಡಿರ್ತಾರೆ. ಮಕ್ಕಳು ಆ್ಯಕ್ಚುಲಿ ಬೆಡ್ರೂಮಲ್ಲಿದ್ದಾರೆ, ಓದ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಮಕ್ಕಳ ಜೊತೆ ಕೂತ್ಕೊಂಡಿದ್ದಾರೆ. ನಾನು ದೀಪ ಅಂಟಿಸ್ಬಾರ್ದಾಗಿತ್ತು ಫ್ರೆಂಡ್ಸ್, ಅದಕ್ಕೆ ನಮ್ಮ ಯಜಮಾನ್ರು ಬರೀ ದೇವ್ರ ಮನೆಯದು ಬಾಗಿಲು ತೆಗೆದ್ಬಿಟ್ಟಿದ್ದಾರೆ. ದೀಪ ಅಂಟಿಸಿಲ್ಲ ಇವತ್ತು. ಮತ್ತು ಇವತ್ತಿನ ಡಿನ್ನರಲ್ಲಿ ಏನೂ ಸ್ಪೆಷಲಾಗಿ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಆಫ್ಟರ್ನೂನ್ ಮಾಡಿರೋ ಕ್ಯಾಪ್ಸಿಕಮ್ ಆಲೂ ಪುಲಾವ್ ಇದೆ, ಅದೇ ನಾನು ತಿಂತೀನಿ. ಮಕ್ಕಳು ಯಜಮಾನ್ರು ಏನಾದರೂ ಆರ್ಡ್ರ್ ಮಾಡಿಬಿಟ್ಟು ತಿಂತಾರೆ. ನೋಡಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಟಕ ಮಾಡ್ತಾ ಇದ್ದಾರೆ. ಇವನು ಓದ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ? कौन सा सब्जेक्ट पढ़ा रही हो पहले बताओ. ಬೇಡ ತುಮ್ ಜಾದಾ ನಾಟಕ ಮತ್ ಕರೋ. ಇವನು ತುಂಬಾ ನಾಟಕ ಮಾಡ್ತಾನೆ ಫ್ರೆಂಡ್ಸ್. ನಾಟಕ ಮಾಡ್ತಾನೆ ಅಂತ ನಾನು ಹಿಂದಿಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಅಕ್ಕಿ ಮತ್ ಕರ ನಮ್ಮ ಮಕ್ಕಳು ನಾಟಕ ಮಾಡೋದ್ರಲ್ಲಿ ಇವನು ಏನಕ್ಕೆ ಈ ಥರ ಓದ್ತಾ ಇದ್ದೆ ಬುಕ್ಕು. ಮನ್ರಾಜ್ ಸೆಟ್ ಆಗಿಬಿಟ್ಟಿದ್ದಾನೆ, ಮ್ಯಾಥ್ಸ್ ಓದ್ತಾ ಇದ್ದಾನೆ. ನೋಡಿ ಹೆಂಗೆ ನಾಟಕ ಮಾಡ್ತಾನೆ ಇನ್ ಬಿಟ್ವೀನು. ಬೇಟ ಮಾಡಬೇಡ ಆ ಥರ ಓದು. ಇವಾಗ ಮನ್ಕಿರತ್ ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಇವನಿಗೆ IT ಎಕ್ಸಾಮ್ ಇದೆ ಫಸ್ಟು. ಸೊ ಅದಕ್ಕೆ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು IT ದು. ಬೇಟ ಫಸ್ಟ್ ಚಾಪ್ಟರ್ ಯಾವುದು IT ದು ಹೇಳು.
First chapter. What are the use of computers? नहीं, चैप्टर एसर बोलो, चैप्टर का नाम. One. कंप्यूटर एट वेरियस प्लेसेस. क्या है? Computer at various places. तो अलग अलग जगह पे कंप्यूटर्स होती है ना, सो उसकी पढ़ाई. बहुत पहले किया था ना चैप्टर 1, इसलिए याद. ओके, ठीक है. व्हाट इज अ कंप्यूटर? A computer is an electronic device. वेरी गुड. कैन यू प्लीज स्पेल कंप्यूटर? COMPUTER. डिवाइस का स्पेलिंग बताओ. DEVICE. ओके. नेम द डिफरेंट टाइप्स ऑफ कंप्यूटर्स. Smartphone computer, tablet computer, laptop computer, super computer. आप ऐसे बोलोगे. द डिफरेंट टाइप्स ऑफ कंप्यूटर्स आर. हो गया. नहीं, ऐसे नहीं बोलना है The बेटो. different types of computers are smartphone computer, tablet computer, laptop computer, super computer. वेरी गुड. सुपर कंप्यूटर. हाँ, सुपर कंप्यूटर. ओके, ठीक है. What are the uses? Sorry, what is the use of computers in a bank? Computers are used in a bank for Various. withdrawing. Very good. Withdrawing of what? For withdrawing money Very good. and account managing. For Maintaining maintaining account of of people. customers. Customers. You have to remember this, beta. Again. And next. ಮತ್ತೆ ಇನ್ನೊಂದ್ಸಲ ಹೇಳು. ಮತ್ತೆ. ಇನ್ನೊಂದ್ಸಲ और एक बार. Keeping record of customers. नहीं, मनी. बैंक में मनी होती है ना. Keeping record of customers' money. ठीक. Let me ask this. Tick the correct answers. A computer is a dash device. A computer is an electronic device. Okay. Dash is designed to be placed conveniently on our lap. Laptop. Very good. In dash, computers are used for preparing exam. Yes, exam जिसमें आती है, स्कूल में आती है. In office, computers help in dash documents. In checking document. No. वो क्या था आंसर? ऑफिसेस में कुछ होती है ना, वो डॉक्यूमेंट्स निकालती है. Printing. वेरी गुड. प्रिंटिंग. ऑफिसेस में प्रिंटर होती है ना. Printing. हाँ, मैंने ಆಪ್ಷನ್ नहीं दिया ಆ್ಯಕ್ಚುಲಿ. यहाँ पर ಆಪ್ಷನ್ ಇಲ್ಲಿ ಆಪ್ಷನ್ಸ್ ಇತ್ತು, ಬಟ್ ನಾನು ಅವನಿಗೆ ಆಪ್ಷನ್ಸ್ ಕೊಟ್ಟಿಲ್ಲ. ಆಪ್ಷನ್ಸ್ ಇಲ್ದಿರಾನೆ ಅವ್ನಿಗೆ ಆನ್ಸರ್ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಆಪ್ಷನ್ ಕೊಟ್ಟಿಲ್ಲ. ಅಟ್ ರೈಲ್ವೆ ಸ್ಟೇಷನ್ ಕಂಪ್ಯೂಟರ್ಸ್ ಹೆಲ್ಪ್ ಇನ್ ಬುಕ್ಕಿಂಗ್. Tickets. Very good. Okay, now I will ask you some spellings. Okay, you need to answer. Let me wait now. What is the spelling of withdrawing? WITHDRAWING. ಹೆಂಗೆ ಹೇಳ್ಬಿಡ್ತಾನೆ ನೋಡಿ. withdrawing. Very chindi. Okay. Customers. CUSTOMERS. ಅಯ್ಯೋ ನನ್ನ ಮಗ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ತುಂಬ ದಿನ ಆದಮೇಲೆ ನಾನು ಸಡನ್ನಾಗಿ ಕ್ವಶನ್ ಆನ್ಸರ್ಸ್ ಕೇಳ್ತಾ ಇದ್ದೀನಿ. ಹೇಳ್ತಾ ಇದ್ದಾನೆ ಸೂಪರಾಗಿ. ಸೂಪರ್ ಕಂಪ್ಯೂಟರ್ का स्पेलिंग बता. SUPERCOMPUTER. वेरी गुड. स्मार्टफोन. SMARTPHONE. वेरी गुड. Wait. Let me find a difficult word for you. Maintaining. MAINTAINING. Very good. Teaching. TEACHING.
ಚಿಕ್ಕ ಮಗನಿಗೆ ಒಂದು ಚಾಪ್ಟರ್ನ ನಾನು ರಿವೈಸ್ ಮಾಡಿಸಿದ್ದೀನಿ. ನಾಳೆ ಇನ್ನೊಂದು ಚಾಪ್ಟರ್ನ ರಿವೈಸ್ ಮಾಡಿಸ್ತೀನಿ. ದೊಡ್ಡವನ ಜೊತೆ ನಮ್ಮ ಯಜಮಾನರು ಕೂತ್ಕೊಂಡಿದ್ದಾರೆ. ಅವನಿಗೆ ಲ್ಯಾಬ್ ಆ್ಯಕ್ಟಿವಿಟಿ ಇದೆ, ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.